ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಜಾನ್ವಿ, ಮಲ್ಲಮ್ಮ, ಸುಧೀರ್ ಹೊರಗಡೆ ಕೂತ್ಕೊಂಡು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರು. ಮಾತಾಡ್ತಾ ಮಲ್ಲಮ್ಮ ಎಮೋಷನಲ್ ಆದ್ರು. ಇದಾದ್ಮೇಲೆ ಬಿಗ್ ಬಾಸ್ ಎಲ್ಲರನ್ನು ಕರೆದು ಕುಂದ್ರಿಸಿ ನೀವು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಜಂಟಿಗಳು ರೂಲ್ಸ್ ಬ್ರೇಕ್ ಮಾಡ್ತಾ ಇದಾರೆ, ಒಂಟಿಗಳು ಇದನ್ನ ಯಾವ್ದು ಕೇಳ್ತಾ ಇಲ್ಲ, ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಜಂಟಿ ಮಾಡಿರೋ ತಪ್ಪಿಗೆ ಒಂಟಿಗಳಿಗೆ ಶಿಕ್ಷೆ ಕೊಟ್ರು. ಸೊ ಆಮೇಲೆ ಸೀರಿಯಸ್ ತಗೊಂಡು ಒಂಟಿಗಳು ಜಂಟಿಗಳಿಗೆ ಕೆಲಸ ಹೇಳೋದು, ಕೆಲಸ ಮಾಡಿಸ್ಕೊಳ್ಳೋದು, ಈ ತರ ಎಲ್ಲ ಶುರು ಮಾಡಿದ್ರು. ಇದಾದ್ಮೇಲೆ ಬಿಗ್ ಬಾಸ್ ಮತ್ತೆ ಎಲ್ಲರನ್ನು ಕರೆದು ಕುಂದ್ರಿಸಿ ಈ ಸೀಸನ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. 3ನೇ ವಾರನೇ ಒಂದು ಫೈನಲ್ ನಡೆಯುತ್ತೆ. ಈ ಫೈನಲ್ ಅಲ್ಲಿ ಯಾವ್ದಾದ್ರು 3 ಜಂಟಿಗಳು ಅನರ್ಹರು ಅಂತ ಒಂಟಿಗಳು ತೀರ್ಮಾನ ಮಾಡಿ ಹೇಳ್ಬೇಕು ಅಂತ ಹೇಳಿದಾಗ ಮಾಳು, ಸ್ಪಂದನ, ಕರ್ಬಸಪ್ಪ, ಅಮಿತ್ ಮತ್ತೆ ಕಾವ್ಯ ಗಿಲ್ಲಿ ಜೋಡಿನ ಔಟ್ ಮಾಡಿ ಅನರ್ಹರು ಅಂತ ತೀರ್ಮಾನ ಮಾಡ್ತಾರೆ. ಈ ಟೈಮಲ್ಲಿ ಕಾವ್ಯ ಗಿಲ್ಲಿಗೆ ಅಶ್ವಿನಿ ಗೌಡ ಅವ್ರ ಜೊತೆ ಜಗಳ ನಡೆಯುತ್ತೆ. ಇವತ್ತು ಆಕ್ಚುಲಿ ಒಂದು 3 ಜನರ ಬಗ್ಗೆ ಮಾತಾಡಬೇಕು. ಒಂದು ಅಶ್ವಿನಿ ಗೌಡ, ಇವ್ರು ಸದ್ಯಕ್ಕೆ ಒಂಟಿಯಾಗಿದ್ದಾರೆ, ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ, ರಾಣಿ ಅಂತ ಬೇರೆ ಹೇಳಿದ್ದಾರೆ. ಇವರು ಜಾಸ್ತಿ ಕಮಾಂಡಿಂಗ್ ಮಾಡ್ಕೊಂಡೆ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಂಟಿ ಗ್ರೂಪ್ ಅಲ್ಲಿ ಅನ್ಅಫಿಷಿಯಲ್ ಲೀಡರ್ ಆಗ್ಬಿಟ್ಟಿದ್ದಾರೆ ಅವರು. ಹಂಗ್ ನೋಡ್ಕೊಂಡ್ರೆ ಓವರ್ ಆಲ್ ಮನೆಗೆ ಲೀಡರ್ ತರನೇ ಕಾಣ್ತಾ ಇದ್ದಾರೆ, ಲೀಡರ್ ತರನೇ ಬಿಹೇವ್ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ಮನೆ ಕ್ಯಾಪ್ಟನ್ ಇಲ್ಲ ಅಂದ್ರು ಆಲ್ಮೋಸ್ಟ್ ಎಲ್ಲರೂ ಅವ್ರನ್ನ ಕ್ಯಾಪ್ಟನ್ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಈ ಸೀಸನ್ ನ ಫಸ್ಟ್ ಜಗಳ ಮಾಡಿರೋದು ಈಗ ಅವರೇ. ಆಮೇಲೆ ನೀವು ಗಮನಿಸಿರ್ಬೋದು, ಅವ್ರು ಆರ್ಗ್ಯೂ ಮಾಡ್ತಾ ಇದ್ರೆ ಜೋರಾಗಿ ಕುಂತ್ಕೊಂಡಿರೋರು ಯಾರು ತುಟಿಕ್ ಪಿಟಿಕ್ ಅನ್ಲಿಲ್ಲ, ಎದ್ಬಿಟ್ಟು ಹಂಗಲ್ಲ ಹಿಂಗೆ ಅಂತಾನು ಹೇಳಕ್ ಬಂದಿಲ್ಲ. ಸದ್ಯಕ್ಕೆ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದಾರೆ. ಇದಾದ್ಮೇಲೆ ಗಿಲ್ಲಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡಿದೀನಿ. ಯಾಕಂದ್ರೆ ಯಾವ ಟೈಮಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾತು ಬಾಯಲ್ಲಿ ನಿಲ್ತಾನೆ ಇಲ್ಲ, ಪಟ 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 ಬರ್ತಾ ಇದೆ. ಇವತ್ತು ಅಶ್ವಿನಿ ಗೌಡ ಅವ್ರ ಹತ್ರ ಜಗಳ ಆಗಿದ್ದು ಅದಕ್ಕೇನೆ. ಆ ಮಾತು ಅವಶ್ಯಕತೆನೇ ಇರ್ಲಿಲ್ಲ, ಹೋಗೇ ಬಾರೆ ಅಂತ ಕರಿತಾ ಇದೀನಿ ಅಂತ. ಯಾರಿಗೂ ಇಷ್ಟ ಆಗಲ್ಲ ಅದು ಅವ್ರಂಗ್ ಕರಿತಾರೆ ಅಂತಲ್ಲ, ಅದು ಬಾಯಿ ಮಾತಿ ಬಂದ್ಬಿಡ್ತು ಅವ್ರಿಗೆ, ಬಾಯಿ ನಿಲ್ಲಲ್ಲ ಅವ್ರಿಗೆ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ನಾನು ನಿನ್ನೆಯಿಂದಲೂ ನೋಡಿದೀನಿ, ಇವ್ರು ತುಂಬಾ ಎಡವಟ್ಟಿ ಸಿಗಾಕೋತಾರೆ, ಹೇಳೋದು ಹೇಳ್ಬಿಡ್ತಾರೆ, ಆಮೇಲೆ ಸಾರಿ ಹೇಳ್ಬಿಡ್ತಾರೆ. ಸೊ ಗಿಲ್ಲಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅವ್ರ ಮಾತಿಂದ. ಇನ್ 3ನೇವರು ಅಭಿಷೇಕ್. ನೀವು ಅವಲೇ ಗಮನಿಸಿರ್ತೀರಾ, ಅಭಿಷೇಕ್ ಆಲ್ಮೋಸ್ಟ್ ಮೇಕಪ್ ರೂಮ್ ಅಲ್ಲೇ ಇದ್ದಾರೆ, ಅಲ್ಲೇ ತುಂಬಾ ಕಂಫರ್ಟಬಲ್ ಆಗಿದ್ದಾರೆ, ಮಾತೆಲ್ಲಾನು ಅಲ್ಲೇ ಆಡ್ತಾ ಇದ್ದಾರೆ. ಯಾರಿಗೇನು ಹೆಲ್ಪ್ ಬೇಕು ಅಂದ್ರೂ ಅಲ್ಲಿಂದಲೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗಿಲ್ಲಿ ಅಲ್ಲಿ ಹೋದಾಗೆಲ್ಲ ನಿಂದೇನು ತಪ್ಪಿರಲಿಲ್ಲ ಕಣೋ, ನಿಂದೆಲ್ಲ ಕರೆಕ್ಟ್ ಆಗಿತ್ತು, ಅವ್ರು ನಿನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳಿದ ಕೆಲಸ ಎಲ್ಲ ಯಾಕೆ ಮಾಡ್ತೀಯ ನೀನು, ನಿನಗೆ ಬೇಕು ಅಂತ ಮಾಡಿಸ್ತಾ ಇದ್ದಾರೆ. ನನ್ಗೆ ಹೇಳಿದ್ರೆ ನಾನು ಮಾಡಲ್ಲಪ್ಪ. ಆಮೇಲೆ ನಿನ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ಈ ಸಲ ನನಗೆ ಬಂದು ಹೇಳು, ನಾನು ಬಂದು ನಿನ್ಗೋಸ್ಕರ ಫೈಟ್ ಮಾಡ್ತೀನಿ. ಇಷ್ಟೆಲ್ಲ ಹೇಳಿದ್ರು. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಏನಂತ ಹೇಳುತ್ತೀರಿ? ನಾನು ನಿಮ್ಮ ಪರ್ಸನಲ್ ಕೆಲಸ ಮಾಡೋದಿಲ್ಲ. ಇಲ್ಲಿ ನೋಡು, ಏನಾಯ್ತು ಬೆಳಗ್ಗೆ? ನಾನು ಟಾರ್ಗೆಟ್ ಮಾಡಕ್ ಬಂತಾ ಅಂದ್ರೆ ನೀನು ನಮ್ಮ ಹತ್ರನೂ ಬಂದು ಮಾತಾಡು. ಒಂದು ನಿಮಿಷ, ಇವಾಗ ನಿನ್ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ನನಗೆ ಬಂದು ಹೇಳು, ನಾನು ದೇವರಾಣಿಗೂ ಹೋಗ್ಬಿಟ್ಟು ನಾನು ಫೈಟ್ ಮಾಡಿ ಹೇಳಿ ನಿಮ್ಮಿಬ್ಬರ ಜೊತೆ ಆಗಿದ್ದ ಜಗಳ ನಾಟ್ ಫೈನ್ ಅಟ್ ಆಲ್. ಇದೇ ಅಭಿಷೇಕು ಒಂಟಿಯವರು ಗಿಲ್ಲಿ ಮತ್ತೆ ಕಾವ್ಯ ಜೊತೆ ಆರ್ಗ್ಯುಮೆಂಟ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಕೂತ್ಕೊಂಡು ಸೈಲೆಂಟ್ ನೋಡ್ತಾ ಇದ್ರು. ನಾನು ಇದೀನಿ, ನಾನು ನೋಡ್ಕೋತೀನಿ, ನೀನ್ ಕರೆಕ್ಟ್ ಆಗಿದ್ಯಾ ಅಂತ ಹೇಳೋದು ಅಭಿಷೇಕ್ ಅಭ್ಯಾಸನ ಏನೋ ಗೊತ್ತಾಗ್ತಾ ಇಲ್ಲ. ಅವರಿಗೆ ಗಿಲ್ಲಿನ ಸಪೋರ್ಟ್ ಮಾಡಬೇಕು. ಗಿಲ್ಲಿನ ಯಾರಾದ್ರೂ ಬೈತಾ ಇರ್ಬೇಕಾದ್ರೆ ಬಂದು ಅವ್ರ ಪರವಾಗಿ ನಿಂತ್ಕೋಬೇಕು ಅಂದ್ರೆ 1 ನಿಮಿಷದಲ್ಲಿ ಬಂದು ನಿಂತ್ಕೊಂಡ್ಬಿಡ್ಬೋದು. ಆ ಮನೇಲಿ ಎಲ್ಲಿ ಕಿರ್ಸ್ತಾ ಇದ್ರು ಎಲ್ಲರಿಗೂ ಕೇಳಿಸುತ್ತೆ. ಆದ್ರೆ ಅವ್ರು ಎಲ್ಲೂ ಬರ್ತಾ ಇಲ್ಲ. ಸೊ ಇವ್ರದ್ದು ವೀಕೆಂಡ್ಗಳಲ್ಲಿ ತುಂಬಾ ವಿಡಿಯೋಗಳು ಬಂದ್ಬಿಡ್ತಾವೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಗೂ ಹಂಗೆ ಅನ್ನಿಸ್ತಾ? ಕಮೆಂಟಲ್ಲಿ ಬರ್ತಿಳಿಸಿ. ಇನ್ನು ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಅವರು ಒಂದು ಎಡವಟ್ ಮಾಡಿದ್ರು. ಒಂಟಿಗಳದ್ದು ಅದೇನೋ ಪ್ರಾಬ್ಲಮ್ ಆಗಿದ್ದಾಗ ಇವ್ರನ್ನು ಪಾಸ್ ಮಾಡಿಸಿದ್ದು. ಸೊ ಜಂಟಿಗಳು ಅದನ್ನ ಕರೆಕ್ಟ್ ಆಗಿ ಕ್ವಶನ್ ಮಾಡಿದ್ರು. ಸೊ ಅವಾಗ ಅಶ್ವಿನಿ ಗೌಡ ಅವರು ಅವಾಗ ನಿಮ್ದು ಬಿದ್ರೆ ಅವ್ರನ್ನು ಒಂದ್ಸಲ ಪಾಸ್ ಮಾಡಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಿದೆ ಅವ್ರು ತಪ್ಪಾಗಿದೆ ಅಂತ. ಸೊ ನಾಳೆ ನೋಡಿದ್ರೆ ಟಾಸ್ಕ್ ಗೊತ್ತಾಗುತ್ತೆ. ಸೊ ಇದು ನನ್ಗೆ ಅನ್ಸಿದ್ದು ಮಂಗಳವಾರದ ಎಪಿಸೋಡ್ ಬಗ್ಗೆ. ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಅಲ್ಲಿ ಬರ್ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ನಿಮಿಷ, ಇವಾಗ ನಿನ್ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ನನಗೆ ಬಂದು ಹೇಳು, ನಾನು ದೇವರಾಣಿಗೂ ಹೋಗ್ಬಿಟ್ಟು ನಾನು ಫೈಟ್ ಮಾಡಿ